ಖಾಸಗಿ ಬಸ್ ಮಾಲೀಕರ ಲಾಬಿಗೆ ಮಣಿಯಿತ ಕೆಎಸ್ಆರ್ಟಿಸಿ. ಚಿಕ್ಕನಾಯಕನಹಳ್ಳಿಯ ಮೈಲಕಬ್ಬೆ ಗ್ರಾಮಕ್ಕೆ ಬಸ್ ಇಲ್ಲದೆ ಮತ್ತೆ ಪರದಾಟ. ವಿದ್ಯಾರ್ಥಿಗಳು ಗ್ರಾಮಸ್ಥರು ಪ್ರತಿನಿತ್ಯ 5 ಕಿಲೋಮೀಟರ್ ನಡೆಯುವ ದುಸ್ಥಿತಿ. ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ವಾಸಣ್ಣ ಅವರೇ, ಶಾಸಕ ಸುರೇಶ್ ಬಾಬು ಅವರೇ, ನೀವು ಒಮ್ಮೆ ಈ ಸುದ್ದಿಯನ್ನ ನೋಡ್ಲೇಬೇಕು. ಚಿಕ್ಕನಾಯಕನಹಳ್ಳಿಯಲ್ಲಿ ಅದೆಷ್ಟೋ ಗ್ರಾಮಗಳಲ್ಲಿ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಇತ್ತ ಕಳೆದ 1 ತಿಂಗಳ ಹಿಂದೆಯಷ್ಟೇ ಚಿಕ್ಕನಾಯಕನಹಳ್ಳಿಯ ಮೈಲಕಬ್ಬೆ ಗ್ರಾಮಕ್ಕೆ ಬಸ್ ಸೇವೆ ಇರಲಿಲ್ಲ. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ಅದಾದ ಬಳಿಕ ಕೆಎಸ್ಆರ್ಟಿಸಿ ಮೈಲಕಬ್ಬೆಗೆ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿತ್ತು. ಬಸ್ಗೆ ಸಿಂಗಾರ ಮಾಡಿ ಕಂಡಕ್ಟರ್ ಮತ್ತು ಡ್ರೈವರ್ಗೆ ಗ್ರಾಮಸ್ಥರು ಸನ್ಮಾನ ಮಾಡಿದ್ರು. ಇದೀಗ ಮತ್ತೆ ಮೈಲಕಬ್ಬೆಗೆ ಸರಿಯಾದ ಬಸ್ ಹೋಗ್ತಾ ಇಲ್ವಂತೆ. ಹೀಗಾಗಿ ವಿದ್ಯಾರ್ಥಿಗಳು ಜನರು ಪರದಾಡ್ತಿದ್ದಾರೆ. ಕೆಎಸ್ಆರ್ಟಿಸಿ ಅವರು ಖಾಸಗಿ ಬಸ್ ಮಾಲೀಕರ ಲಾಬಿಗೆ ಒಳಗಾಗಿದ್ದಾರಾ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಹೌದು, ಖಾಸಗಿ ಬಸ್ ಮಾಲೀಕರ ಲಾಬಿಗೆ ಮಣಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಚಿಕ್ಕನಾಯಕನಹಳ್ಳಿ ಮೈಲಕಬ್ಬೆ ಗ್ರಾಮಕ್ಕೆ ಬಸ್ ಸೇವೆ ನಿಂತು ಜನರು ಕಷ್ಟಪಡುವಂತಾಗಿದೆ ಎಂದು ಅಲ್ಲಿನ ಜನರು ಹೇಳ್ತಿದ್ದಾರೆ. ಸ್ವತಂತ್ರದ ನಂತರವೂ ಸರ್ಕಾರಿ ಬಸ್ ಓಡದ ಮೈಲಕಬ್ಬೆ ಗ್ರಾಮಕ್ಕೆ ಹಲವು ವರ್ಷಗಳ ಹೋರಾಟದ ಬಳಿಕ ಕೇವಲ 3 ತಿಂಗಳ ಹಿಂದೆ ಚಿಕ್ಕನಾಯಕನಹಳ್ಳಿಯಿಂದ ಕೆಎಸ್ಆರ್ಟಿಸಿ ಬಸ್ ಸೇವೆ ಆರಂಭ ಆಗಿತ್ತು. ಆದರೆ ಕಳೆದ 3 ದಿನಗಳಿಂದ ಬಸ್ಸು ಸೇವೆ ಅಚಾನಕ್ ಆಗಿ ನಿಂತಿದ್ದು ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮಕ್ಕಳು ಎಜುಕೇಶನ್ ಮಾಡಲ್ಲ, ಬಸ್ನ 5-6 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಲ್ಲ. ಹಂಗಾಗಿ ಎಷ್ಟೋ ಮಕ್ಕಳು ಇವತ್ತು ಎಜುಕೇಶನ್ ಇಲ್ಲದೆ ಮನೇಲಿದ್ದಾರೆ. ಇಂಥ ಸರ್ಕಾರ ಇಂಥ ವ್ಯವಸ್ಥೆ ಕಲ್ಪನೆ ಮಾಡಿದ್ರೆ ಯಾವ ಕಲ್ಪನೆ ಮಾಡ್ಕೊಡೋದು? ಬಸ್ಸಿನ ವ್ಯವಸ್ಥೆ ಮಾಡಿತ್ತು, ಮತ್ತೆ ಬಸ್ ಬತ್ತಿದ್ದು ಅದು ಸರಿಯಾಗಿ ಬರ್ತಿರ್ಲಿಲ್ಲ. ಕೂಡಲೇ ನೀವು ಕ್ರಮ ಕೈಗೊಂಡು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಮುಂದೆ ಇದು ಉಗ್ರ ಹೋರಾಟ ಖಂಡಿತ ನಡೆಯುತ್ತೆ. ಈ ಬಸ್ ಮೂಲಕ ಪ್ರತಿದಿನ ಸುಮಾರು 69 ಮಕ್ಕಳು ಶಾಲೆ ಮತ್ತು ಕಾಲೇಜಿಗೆ ತೆರಳುತ್ತಾ ಇದ್ರು. ಬಸ್ ಸೇವೆ ಸ್ಥಗಿತಗೊಂಡಿರೋದ್ರಿಂದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಪರದಾಡುವಂತಾಗಿದೆ. ಗ್ರಾಮದ ಮುಖಂಡ ಹನುಮಂತಪ್ಪ ಮಾತನಾಡಿ, ನಾವು ವರ್ಷಗಳ ಕಾಲ ಹೋರಾಡಿ ಶಾಸಕ ಸಿಬಿ ಸುರೇಶ್ ಬಾಬು ಅವರ ಸಹಕಾರದಿಂದ ಬಸ್ ಅನ್ನ ಬಿಡಿಸಿಕೊಂಡಿದ್ವು. ಆದ್ರೆ 3 ದಿನಗಳಿಂದ ಬಸ್ ಬರ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ರೂ ಪ್ರಯೋಜನ ಆಗಿಲ್ಲ. ಖಾಸಗಿ ಬಸ್ ಲಾಬಿಗೆ ಮಣಿದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬಸ್ ಅನ್ನ ನಿಲ್ಲಿಸಿದ್ದಾರೆ ಎಂದು ಆರೋಪಿಸಿದ್ರು. ಮೈಲಕಬ್ಬೆ ಬೋವಿ ಕಾಲೋನಿ ಮತ್ತು ಆಜುಬಾಜಿನ ಗ್ರಾಮಸ್ಥರಿಗೆ 3-4 ತಿಂಗಳಿಂದ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ರು. ಕೆಎಸ್ಆರ್ಟಿಸಿ ಅವರು ಕಲ್ಪಿಸಿಕೊಟ್ಟಿದ್ರು. ನಮ್ಮ ತುಂಬ ದಿನಗಳ ಬಹು ಬೇಡಿಕೆ ಇತ್ತು. ಅದನ್ನು ಈಗ 3-4 ದಿನಗಳಿಂದ ಬಸ್ಸನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ಸುಮಾರು 60ರಿಂದ 70 ಜನ ಶಾಲಾ ಮಕ್ಕಳು ಓಡಾಡ್ತಾರೆ ಮತ್ತು ವೃದ್ಧರು ಜನಗಳು ಪ್ರತಿದಿನ ಮತ್ತು ಸಾಯಂಕಾಲ ಓಡಾಡ್ತಿರೋದ್ರಿಂದ ತುಂಬ ಅನುಕೂಲವಾಗಿತ್ತು. ಅದನ್ನು 4 ದಿನದಿಂದ ಸ್ಟಾಪ್ ಮಾಡಿದ್ದಾರೆ. ನಾವು ನಿನ್ನೆ ಡಿ ಸಿ ಅವರಿಗೆ ಕೆಎಸ್ಆರ್ಟಿಸಿ ಅವರಿಗೆ ನಾವು ಮನವಿ ಕೊಟ್ಟಿದ್ವಿ. ಏನಂದರೆ ನಮಗೆ ತುಂಬ ತೊಂದರೆ ಆಗ್ತಾ ಇದೆ, ಆದ್ದರಿಂದ ದಯವಿಟ್ಟು ಬಸ್ಸನ್ನ ವ್ಯವಸ್ಥೆ ಕಲ್ಪನೆ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು. ಆದರೆ ಅವ್ರು ಮನವಿ ಕೊಟ್ಟಿದ್ದೀವಿ, ಅದಕ್ಕೆ ಇನ್ನೂ ರೆಸ್ಪಾನ್ಸ್ ಏನೂ ಮಾಡಿಲ್ಲ. ಅವರೇನಾದರೂ ನಾಳೆಯಿಂದ ಬಸ್ ಬಿಡಲಿಲ್ಲ ಅಂದರೆ ನಮ್ಮ ಮೈಲಕಬ್ಬೆ ಮತ್ತು ಆಜುಬಾಜಿನ ಗ್ರಾಮಸ್ಥರೆಲ್ಲ ಸೇರಿ ಉಗ್ರ ಹೋರಾಟ ಮಾಡ್ತೀವಿ. ಇದಕ್ಕೋಸ್ಕರ ಖಂಡಿತ ಯಾವ ಲೆವೆಲ್ಗೆ ಹೋಗೋದು ಗೊತ್ತಿಲ್ಲ. ನಾವು ಬೆಂಗಳೂರವರೆಗೂ ಸಹ ಹೋಗಿ ಮತ್ತೆ ನಮ್ಮ ಸಾರಿಗೆ ಮಿನಿಸ್ಟರ್ ಹತ್ರ ಆಗಲಿ ಹೋಗ್ತೀವಿ. ಇವತ್ತು ಪ್ರೈವೇಟ್ ಬಸ್ ಬರ್ತಾ ಇದೆ. ನಮ್ಮ ಇತಿಹಾಸದಲ್ಲೇ ಪ್ರೈವೇಟ್ ಬಸ್ ಬಂದಿಲ್ಲ. ಇವತ್ತಿನ ದಿವಸ ನಮ್ಮ ಊರಿಗೆ ಪ್ರೈವೇಟ್ ಬಸ್ ಬರ್ತಾ ಇದೆ. ಇವರೇನು ಕೆಎಸ್ಆರ್ಟಿಸಿ ಪ್ರೈವೇಟ್ ಬಸ್ ಮಣಿದಿದಾರ? ಯಾಕೆ ಬಿಡ್ತಾ ಇಲ್ಲ? ಸಾವಿರಾರು ಕಡೆ ಬಸ್ ಖಾಲಿ ಹೋಗ್ತಾ ಇದೆ. ಇವತ್ತು ಡಿ ಸಿ ಅವರು ಹೇಳ್ತಾರೆ ಬಸ್ಸು ಖಾಲಿ ಇದೆ, ಕಲೆಕ್ಷನ್ ಇಲ್ಲ ಅಂತ. ಶಾಲಾ ಮಕ್ಕಳಿಗೆ ಈ ಥರ ಹೇಳಿದ್ರೆ ಏನರ್ಥ ರೀ? ಸರ್ಕಾರ ಏನರ್ಥ ಇದು? ಹಂಗಾಗಿ ದಯವಿಟ್ಟು ಕೂಡಲೇ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಆಜುಬಾಜಿನ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲೆಲ್ಲ SC/ST ಜನಾಂಗದವ್ರು ಇರೋದು. SC/ST ಜನಾಂಗದವ್ರು ಎಲ್ಲ ಜಾಸ್ತಿ ಇರೋದು. ಮಕ್ಕಳು ಎಜುಕೇಶನ್ ಮಾಡಲ್ಲ, ಬಸ್ನ 5-6 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಲ್ಲ. ಹಂಗಾಗಿ ಎಷ್ಟೋ ಮಕ್ಕಳು ಇವತ್ತು ಎಜುಕೇಶನ್ ಇಲ್ಲದೆ ಮನೇಲಿದ್ದಾರೆ. ಇಂಥ ಸರ್ಕಾರ ಇಂಥ ವ್ಯವಸ್ಥೆ ಕಲ್ಪನೆ ಮಾಡಿದ್ರೆ ಯಾವ ಕಲ್ಪನೆ ಮಾಡ್ಕೊಡೋದು? ಬಸ್ಸಿನ ವ್ಯವಸ್ಥೆ ಮಾಡಿತ್ತು, ಮತ್ತೆ ಬಸ್ ಬತ್ತಿದ್ದು ಅದು ಸರಿಯಾಗಿ ಬರ್ತಿರ್ಲಿಲ್ಲ. ಕೂಡಲೇ
ನೀವು ಕ್ರಮ ಕೈಗೊಂಡು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಮುಂದೆ ಇದು ಉಗ್ರ ಹೋರಾಟ ಖಂಡಿತ ನಡೆಯುತ್ತೆ, ಉಗ್ರ ಹೋರಾಟ ಆಗೇ ಆಗುತ್ತೆ. KSRTC ಅವ್ರಿಗೆ ನಾನು ಮನವಿ ಮಾಡ್ತೀನಿ, ಇವತ್ತು ಪ್ರೈವೇಟ್ ಬಸ್ಸು ಹೆಂಗ್ ಬಂದ ಪ್ರೈವೇಟ್ ಬಸ್ಸು, ಇವರು ಕಲೆಕ್ಷನ್ ಆಗಲ್ಲ ಅಂತಾರಲ್ವಾ, ಇವತ್ತು ಪ್ರೈವೇಟ್ ಬಸ್ ಬಂದಿದೆ, ಇತಿಹಾಸದಲ್ಲೇ ಬಂದಿಲ್ಲ ಬಸ್ಸು. ಇವತ್ತು ಯಾವ ಕಾರಣಕ್ಕೆ ಬಂತು? ಪ್ರೈವೇಟ್ ಬಸ್ನ ಲಾಬಿ ಮಾಡ್ತಾ ಇದ್ದಾರಾ? ಹಂಗಾಗಿ ಖಂಡಿತ ಬಸ್ಸು ನೀವು ಕಲ್ಪನೆ ಕಲ್ಪಿಸ್ಕೊಡ್ಲೇಬೇಕು. ಇಲ್ಲಾಂದ್ರೆ ನಮ್ಮ ನಿಜವಾಗ್ಲೂ ನಾವು ಶಾಸಕರ ಹತ್ರನೂ ಹೋಗಿ ಹೇಳಿದ್ದೀವಿ, ಮುಂದೆ ನಾವು ಎಲ್ಲಿವರೆಗೂ ಬೇಕಾದ್ರೆ ಹೋಗ್ತೀವಿ. ನಾವು ಇಲ್ಲಿ ಬೋವಿ ಜನಾಂಗದವರು ಮತ್ತೆ ನಾಯಕರು SC ತುಂಬಾ ಜನ ಇದ್ದಾರೆ, ಮಕ್ಕಳು ವೃದ್ಧರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರಿಂದ ಇಲ್ಲಿ 70 ಜನ ಮಕ್ಕಳು, ಮ್ಯಾಕ್ಸಿಮಮ್ 70 ಜನ ಮಕ್ಕಳಿದ್ದಾರೆ. ಅದರಿಂದ ದಯವಿಟ್ಟು ಬಸ್ಸು ಕಲ್ಪಿಸ್ಕೊಡ್ಬೇಕಂತೇಳಿ ನಾವು KSRTC ಅವರಿಗೆ ಹಾಗೂ ಸಾರಿಗೆ ಸಚಿವರಿಗೆ, ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರಿಗೆ ನಾವು ಮನವಿ ಮಾಡ್ತೀವಿ.